ಹಾಗೆ ಚೈತ್ರ ಅವರು ಕೂಡ ನಿಮ್ಮ ನಾಮಿನೇಷನ್ ಅಂತ ಬಂದಾಗ ನೀವು ಅವ್ರಿಗೆ ಸೇವ್ ಮಾಡಿದ್ರಿ, ಬಟ್ ಅವ್ರು ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು, ಅದು ನಿಮಗೂ ಗೊತ್ತು, ತುಂಬ ಹರ್ಟ್ ಆಗಿತ್ತು ಕೂಡ ನಿಮಗೆ. ಆ ಮೂಮೆಂಟ್ ಹೇಗೆ ಫೀಲ್ ಆಯಿತು ನಿಮಗೆ? ತುಂಬ ಬಿಟ್ರೇಡ್ ಫೀಲ್ ಅನ್ನಿಸ್ತು ನನಗೆ. ಅದ್ರ ಹಿಂದಿನ ವಾರ ನಾವಿಬ್ಬರು ಜಗಳ ಆಡಿದಾಗ ನನಗೆ ಒಂದು ಕಮೆಂಟ್ ಮಾಡಿರ್ತಾರೆ, ಬೆನ್ನುಗೆ ಚೂರಿ ಹಾಕುವಂಥ ವ್ಯಕ್ತಿತ್ವ ಇವೊಂದು ಅನ್ನೋ ಕಮೆಂಟ್ಸು ನನಗೆ ಪಾಸ್ ಮಾಡಿರ್ತಾರೆ ಚೈತ್ರ. ಬಟ್ ಆ್ಯಕ್ಚುಲಿ ಅವತ್ತಾಗಿದ್ದು ಉಲ್ಟಾ. ಬಟ್ ಅದನ್ನು ನಾನು ಕ್ಯಾರಿ ಮಾಡ್ತಾ ಹೋದರೆ ನನ್ನ ಆಟಕ್ಕೆ ನಾನೆಲ್ಲೋ ಬ್ರೇಕ್ ಹಾಕೊಂಡ್ಬಿಡ್ತೀನಿ ಅಂತ ನನಗೆ ಅನ್ನಿಸ್ತು. ಸೊ ಅಲ್ಲೇ ಫಾರ್ ಎಕ್ಸಾಂಪಲ್ ಐಶು ಮತ್ತು ತ್ರಿವಿಕ್ರಮ್ ಬಂದು ನನ್ನ ಹತ್ರ ಮಾತಾಡಿದ್ದೆ ನನಗೆ ಹೆಲ್ಪ್ ಆಗಿದ್ದು. ಸೊ ನಾನೆಲ್ಲೋ ಕೂಲ್ ಮಾಡಿಕೊಂಡು ಆಡಿದ್ದು ನನಗೆ ತುಂಬ ಪ್ಲಸ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಆ ವಿಷಯನ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತಾ ಹೋದರೆ ಯಾಕೋ ಸರಿಯಲ್ಲ, ನನ್ನ ವ್ಯಕ್ತಿತ್ವ ಅಲ್ಲ. ಹಾಗೆ ಗೋಲ್ಡ್ ಸುರೇಶ್ ಅವರು ಕೂಡ, ಅಂದರೆ ತುಂಬ ಜನದ ಅಭಿಪ್ರಾಯ ಏನಿತ್ತು ಪ್ರೋಮೋಸ್ನ ಎಲ್ಲ ನೋಡಿದ್ಮೇಲೆ, ಅಂದರೆ ನಿಮ್ಮನ್ನ ಸೇವ್ ಮಾಡೋದಕ್ಕೋಸ್ಕರ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗಿತ್ತು. ಇಫ್ ಯು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಪ್ರಾಬಬ್ಲಿ ಹೊರಗಡೆ. ಸೊ ಅವರು ಅಟ್ ಎ ಟೈಮ್ ಬಂದರು, ನೀವು ಅಟ್ ಎ ಟೈಮ್ ಬಂದರು, ಅದು ಒಂಥರ ಶಾಕಿಂಗೇ ಆಯಿತು ಜನಕ್ಕೆ. ಸೊ ಗೋಲ್ಡ್ ಸುರೇಶ್ ಅವ್ರನ್ನ ಮಾತಾಡ್ಸೋವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ, ಕಾಂಟ್ಯಾಕ್ಟ್ ಮಾಡಿದ್ರಾ, ಎಲ್ಲ ಓಕೆ ಆಗಿದೆಯಾ ಅಂತ? ಇಲ್ಲ, ಮಾತಾಡಿಸೋ ಪ್ರಯತ್ನ ತುಂಬ ನಡೀತು, ಬಟ್ ಅವರು ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ. ಅವ್ರದ್ದೇನೋ ಒಂದಷ್ಟು ಪರ್ಸ್ನಲ್ ಸಮಸ್ಯೆಗಳಾಗಿದೆ ಅಂತ ಕೇಳ್ಪಟ್ಟೆ, ಬಟ್ ಏನೋ ಅನ್ನೋ ಕ್ಲಾರಿಟಿ ಸಿಗ್ತಿಲ್ಲ. ನನಗೆ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಒಂದಷ್ಟು ಇದೆ ನನಗೆ. ನನ್ನ ಟೀಮ್ ಅವ್ರ ಜೊತೆನೂ ಹೇಳಿದ್ದೀನಿ, ಫಸ್ಟು ಸುರೇಶನ್ನ ಲೈನಲ್ಲಿ ತೊಗೊಳ್ಳಿ, ಮಾತಾಡಲೇಬೇಕು ಅಂತ. ಬಟ್ ಏನೇ ಆಗಿದ್ರು ಅಣ್ಣ ದಯವಿಟ್ಟು ಏನಕ್ಕೂ ಹೆದರ್ಕೋಬೇಡಿ, ಏನೂ ಆಗಿರಲ್ಲ, ಒಳ್ಳೇದಾಗಿರುತ್ತೆ. ಅವ್ರು ಹೆಂಗೆ ಅಂದರೆ ಮನೇಲಿ ನಿಜವಾಗ್ಲೂ ಗೋಲ್ಡ್ ಸುರೇಶ್ ಅಂದರೆ ನಿಜವಾಗ್ಲೂ ಚಿನ್ನದ ಮನುಷ್ಯನೇ ಅಪ್ಪ. ಮನ್ಸಲ್ಲಿ ಒಂದು ಹೊರಗಡೆ ಒಂದು ಇದ್ದಂಥ ವ್ಯಕ್ತಿ ಅಲ್ವೇ ಅಲ್ಲ. ಸೊ ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಹಾಗೆ ಗೌತಮಿ ಅವ್ರ ಮೇಲೆ ನಿಮ್ಗಿರುವಂತಹ ಅಭಿಪ್ರಾಯ ಹೆಂಗಿದೆ ಅಂದರೆ, ತುಂಬ ಕಾಮಾಗಿರ್ತಾರೆ, ಕೂಲಾಗಿರ್ತಾರೆ, ಕೆಲವೊಂದ್ಸಲ ಅದು ಫೇಕ್ ಅನ್ಸ್ಬಿಡುತ್ತೆ, ಓವರ್ ಆ್ಯಕ್ಟ್ ಮಾಡ್ತಿದ್ದಾರೇನೋ ಅಂತ ಕೂಡ ಅನ್ಸ್ಬಿಡುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಅವ್ರ ಮೇಲಿರುವಂತಹ ಅಭಿಪ್ರಾಯ ಏನಾಗಿತ್ತು? ಸ್ಟಾರ್ಟಿಂಗ್ ಒಂದಷ್ಟು ವಾರಗಳು ಹೌದು, ಅವರೇ ಹೇಳಿದ ಹಾಗೆ ತುಂಬ ಪಾಸಿಟಿವ್ ಆಗಿ ನಗ್ನಗ್ತಾ ಎಲ್ಲ ಸಿಚುವೇಶನ್ಗಳನ್ನ ಡೀಲ್ ಮಾಡ್ತಾಯಿದ್ರು. ಬಟ್ ಅವರ ಆಟನ ಬದಲಾಯಿಸ್ಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ಬದಲಾಯಿಸ್ಕೊಂಡ್ರು ಅನ್ನೋದಿದೆ. ನನಗೆಲ್ಲೂ ಫೇಕ್ ಅನ್ನೋ ವಿಚಾರ ನನ್ನ ಮನ್ಸಿಗಂತೂ ಬಂದಿಲ್ಲ. ಅವರು ಫೇಕಾಗಿ ಯಾವತ್ತೂ ನಡ್ಕೊಂಡ್ರು ಅನ್ನೋದು ನನ್ನ ಮನ್ಸಿಗೆ ಬಂದಿಲ್ಲ. ಬಟ್ ಆಟನ ಕರೆಕ್ಟ್ ಟೈಮಲ್ಲಿ ಬದಲಾಯಿಸ್ಬೇಕು, ನಾನು ಹಿಂಗಿದ್ರೆ ಆಗಲ್ಲ, ನನ್ನನ್ನು ತುಳಿದು ಬಿಡ್ತಾರೆ ಅನ್ನೋ ಟೈಮಲ್ಲಿ ಅವ್ರ ಆಟನ ನಿಧಾನವಾಗಿ ಬದಲಾಯಿಸೋದಕ್ಕೆ ಶುರು ಮಾಡಿದ್ದಾರೆ. ಮೋಸ್ಟ್ಲಿ ಮುಂದಿನ ವಾರಗಳಲ್ಲಿ ಕಂಪ್ಲೀಟಾಗಿ ಅವ್ರ ಆಟನ ಬದಲಾಯಿಸ್ಕೊಂಡು ಆಡ್ತಾರೆ ಅಂತ ಅನ್ಸುತ್ತೆ. ನೀವು ಫಿನಾಲೆವರೆಗೂ ಹೋಗಿದ್ದಿದ್ರೆ ನಿಮ್ಮ ಕಾಂಪಿಟೇಟರ್ ಆಗಿ ಯಾರನ್ನ ನೋಡ್ತಾ ಇದ್ರಿ? ಒಬ್ಬರ ಹೆಸರು ತಗೋಬೇಕಾ? ಅಯ್ಯಪ್ಪ, ಒಂದು ಕಡೆ ಸುದೀಪ್ ಸರ್ ಕೈಯಲ್ಲಿ ನಿಮ್ಮ ಕೈ, ಇನ್ನೊಬ್ರು ಪಕ್ಕದಲ್ಲಿ ಯಾರಿರ್ಬೋದು? ಹನುಮಂತ. ನನ್ನ ನೆಕ್ಸ್ಟ್ ಕ್ವೆಶನ್ ಹನುಮಂತ ಬಗ್ಗೆನೇ ಕೇಳೋಳಿದ್ದೆ. ಬಿಕಾಸ್ ತುಂಬ ಮುಗ್ದ್ರು ಅನಿಸ್ತಾರೆ, ತುಂಬ ಇನೋಸೆಂಟ್ ಅನ್ನಿಸ್ತಾರೆ. ಹಾಗೆ ಅವರು ಆಟ ಕೂಡ ತುಂಬ ಪ್ರಾಮಾಣಿಕವಾಗಿ ಆಡ್ಕೊಂಡ್ಬಂದಿದ್ದಾರೆ. ಅದು ಮನೇಲಿರೋರ್ಗೂ ಅನ್ನಿಸ್ತಿದೆ, ಹೊರಗಡೆಯವ್ರಿಗೂ ಅನ್ನಿಸ್ತಿದೆ. ಸೊ ಅವರು ನಿಜವಾಗ್ಲೂ ಅಷ್ಟು ಇನೋಸೆಂಟಾ? ಬಿಕಾಸ್ ಹೊರಗಡೆ ಕೂಡ ತುಂಬ ಜನಕ್ಕೆ ಅದೊಂಥರ ಡೈಲಮಾ ಇದೆ, ಹೌದಾ ಇವರು ಇನೋಸೆಂಟಾ ಅಲ್ವಾ ಅನ್ನೋದು. ನಿಮ್ಗೇನು ಅನ್ಸುತ್ತೆ? ಆ್ಯಕ್ಚುಲಿ ಇನೋಸೆನ್ಸ್ ಅನ್ನೋದಕ್ಕಿಂತ ತುಂಬ ಚಾಲಾಕಿ ಇದ್ದಾನೆ ಹನುಮಂತ. ಇನೋಸೆನ್ಸ್ ಹೌದು ಕೆಲವು ವಿಚಾರಗಳಲ್ಲಿ, ಅಂದರೆ ನಾವುಗಳು ಏನೋ ಒಂದಷ್ಟು ಓವರ್ ದ ಟಾಪ್ ಮಾತಾಡೋ ವಿಚಾರಗಳಲ್ಲಿ ಅವ್ನಿಗೆ ಅರ್ಥ ಆಗಲ್ಲ, ಹೌದು ಅದನ್ನು ಇನೋಸೆನ್ಸ್ ಅಂತ ಅನ್ಕೋಣ. ಬಟ್ ಆಟ ಅಂತ ಬಂದಾಗ ಮನೇಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೇರವಾಗಿ ಅನಿಸಿದ್ದನ್ನು ಹೇಳ್ತಿರೋ ವ್ಯಕ್ತಿ ಹನುಮಂತ. ಸೊ ಹಾಗಾಗಿ ಅವನ ವಿಚಾರದಲ್ಲಿ ನನಗೆ ತುಂಬ ಖುಷಿ ಇದೆ. ಮನಸ್ಸಲ್ಲಿ ಏನಿದೆಯೋ ಅದನ್ನು ತುಂಬ ನೇರವಾಗಿ ಆ ಕ್ಷಣಕ್ಕೆ ಬಾಯಲ್ಲಿ ಹೇಳ್ಬಿಡ್ತಾನೆ. ಸೊ ಅದೆಲ್ಲ ಅವನಿಗೆ ಹೊರಗಡೆ ತುಂಬ ಪ್ಲಸ್ ಆಗ್ತಿದೆ ಅಂತ ನನಗನ್ಸಿದೆ. ಆ್ಯಂಡ್ ನನಗೂ ಮನೆ ಒಳಗಿದ್ದಾಗ ಅವನಲ್ಲಿ ಇಷ್ಟ ಆಗ್ತಿದ್ದಿದೆ, ಅದು ತುಂಬ ನೇರವಾಗಿ ಹೇಳುವಂಥ ವ್ಯಕ್ತಿತ್ವ. ಸೊ ಅವನು ಚೆನ್ನಾಗಿ ಆಡ್ತದೆ. ಹಾಗೆ ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ಡುಯಲ್, ಅಂದರೆ ಅವರಿಬ್ರು ತುಂಬ ಜೊತೆಲೇ ಇರ್ತಾರೆ. ಹಾಗಾಗಿ ಅದು ಭವ್ಯ ಅವ್ರಿಗೆ ಪ್ಲಸ್ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದರೆ ಈ ವಾರ ಐಶ್ವರ್ಯ ಅವರು ಭವ್ಯ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ಐಶ್ವರ್ಯ ಅವರು ಹೊರಗೆ ಬರ್ತಾ ಇದ್ರೇನೋ, ನೀವು ಸೇಫ್ ಆಗ್ತಾ ಇದ್ರೇನೋ. ಸೊ ಏನು ಅನ್ಸುತ್ತೆ? ಭವ್ಯ ಫಿಸಿಕಲಿ ಅಂತ ಬಂದರೆ ತುಂಬ ಸ್ಟ್ರಾಂಗ್ ಇದ್ದಾಳೆ, ಹೌದು. ಬಟ್ ನನಗೆ ಆ್ಯಸ್ ಅ ಕೋ ಕಂಟೆಸ್ಟೆಂಟ್ ಅಥವಾ ಮನೇಲಿದ್ದ ಒಬ್ಬ ಸದಸ್ಯನಾಗಿ ತ್ರಿವಿಕ್ರಮ್ ಜೊತೆ ಇರೋದಕ್ಕೆ ಭವ್ಯ ಸೇವ್ ಆಗ್ತಿದ್ದಾಳೆ ಅಂತ ನಾನು ನಂಬಲ್ಲ. ಬಟ್ ಎಲ್ಲೋ ಆ ಶ್ಯಾಡೋಯಿಂದ ಹೊರಗಡೆ ಬಂದರೆ ಅವಳು ಬಾಟಮ್ 2ಗೆ ಬರೋದು ತಪ್ಪುತ್ತೆ. ಅವಳು ಟಾಪಲ್ಲೇ ನಾಮಿನೇಟ್ ಆದರೂ ಟಾಪಲ್ಲೇ ಸೇವ್ ಆಗ್ತಾ ಹೋಗ್ತಾಳೆ. ಅದನ್ನು ಅವಳು ಈ ವಾರ ಕಂಡುಕೊಂಡಿದ್ದಾಳೆ, ಹೌದು ನನ್ನ ಇಂಡಿವಿಜುವಲ್ ಆಟನ ಆಡಬೇಕು ನಾನು ಅಂತ ಕಂಡುಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಆಡ್ತಿದ್ದಾಳೆ. ಆ್ಯಂಡ್ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ತ್ರಿವಿಕ್ರಮ್ ಜೊತೆ ಇದ್ದರೆ ನಾನು ಸೇವ್ ಆಗಿಬಿಡ್ತೀನಿ, ಫಿನಾಲೆಗೆ ಹೋಗ್ಬಿಡ್ತೀನಿ ಅಂತ, ಖಂಡಿತ ಸುಳ್ಳದು, ಹಾಗಿಲ್ಲ. ಹಾಗೆ ಮನೇಲಿ ಎಲ್ಲಾರ್ದು ಒಂದೊಂದು ಗ್ರೂಪ್ಸ್ ಅಂತ ಡಿವೈಡ್ ಆಗಿತ್ತು. ನೀವು ಐಶ್ವರ್ಯ ಅವರು, ಮೋಕ್ಷಿತಾ ಅವರು 3 ಜನ ಜಾಸ್ತಿ ಕ್ಲೋಸ್ ಆಗಿದ್ರಿ. ಅಂದರೆ ನೀವು ಬರ್ತಾ ಬರ್ತಾ ಮೋಕ್ಷಿತಾ ಅವ್ರ ಜೊತೆ ಕ್ಲೋಸ್ ಆಗ್ತಾ ಬಂದ್ರಿ. ಯಾವಾಗ ಮಂಜು ಅವ್ರ ಜೊತೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ
ಇದು ಕೂಡ ನೀವು ಹೇಳಿದ್ರಿ ನಂಗೆ ಅದೊಂಥರ ಮೋಟಿವೇಶನ್ ಆಗ್ತಿತ್ತು ಅಂತ, ಬಟ್ ನೋಡಿದ ಜನಕ್ಕೆ ಅದು ಆ ಥರ ಅಂದರೆ ಗೊತ್ತಾಗ್ತಾ ಇರಲಿಲ್ವಾ? ಜನ ನಿಮ್ಮ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಿದ್ರೆ ಇದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಜನರು ಅಕಸ್ಮಾತ್ ಅದ್ರ ಬಗ್ಗೆ ಏನಾದರೂ ಆ ಟ್ರಯೋ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ಇಲ್ಲ. ಮೋಕ್ಷಿತಾ ನಾನು ನಂತರ ಜರ್ನಿಲಿ ಕ್ಲೋಸ್ ಆದಂಥವ್ರಲ್ಲ. ನರಕದಲ್ಲಿದ್ದಾಗಲೇ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದವರು. ಆ್ಯಕ್ಚುಲಿ ರಂಜಿತ್ ಸ್ವರ್ಗಕ್ಕೆ ಹೋದ್ಮೇಲೆ ನರಕನ ಒಂದಷ್ಟು ಇಬ್ಬರು ಕೈಯಲ್ಲಿ ಇಟ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಆ ವಾರ 8 ಟಾಸ್ಕ್ಗಳನ್ನ ಇಡೀ ಮನೆ ಆಡಿತ್ತು. ಹೈಯೆಸ್ಟ್ ಟಾಸ್ಕ್ ಒಂದು ವಾರದಲ್ಲಿ ಆಡಿದ್ದು. ಸೊ ಆ ಟೈಮಲ್ಲಿ ನನ್ನ ಮೋಕ್ಷಿತಾ ಕನೆಕ್ಷನ್ ಹೆಂಗಿತ್ತು ಅಂದರೆ, ಏನಾದರೂ ಒಂದು ಅಲ್ಲಿ ಬುಕ್ಕಲ್ಲಿ ಬರ್ತಿದ್ರೆ ಅಥವಾ ಬಿಗ್ ಬಾಸ್ ಏನಾದರೂ ಹೇಳ್ತಿದ್ರೆ ನಾವಿಬ್ಬರು ಜಸ್ಟ್ ಒಂದು ಲುಕ್ ನೋಡ್ಕೋತಾ ಇದ್ವಿ. ನೆಕ್ಸ್ಟ್ ಮೂಮೆಂಟ್ ನಮ್ದು ಇದೇ ಆಗಿರಬೇಕು ಅನ್ನೋದು ಒಂದು ಲುಕ್ಕಲ್ಲಿ ಅರ್ಥ ಆಗ್ತಾ ಇತ್ತು ನಮ್ಮಿಬ್ಬರಿಗೂ. ಸೊ ಆ ನಿಟ್ಟಿನಲ್ಲಿ ನಾವಿಬ್ಬರು ತುಂಬ ಸಿಂಕ್ ಆಗ್ತಾ ಇದ್ವಿ. ಅದೆಲ್ಲೋ ಸ್ವರ್ಗಕ್ಕೆ ಬಂದಾಗ ಹೌದು ಗೌತಮಿ ಅವ್ರ ಜೊತೆ ಒಂದು ಬಾಂಡಿಂಗ್ ಇತ್ತು, ಅಲ್ಲಿ ಮಂಜಣ್ಣ ಬಂದರು. ಅಲ್ಲೆಲ್ಲೋ ಒಂದು ಸಮಸ್ಯೆ ಆದಾಗ ಮತ್ತೆ ಹೌದು ಶಿಶಿರ್ ಹತ್ರ ನನ್ನ ಕನೆಕ್ಷನ್ ಈ ಥರ ಇತ್ತು, ನಾವಿಬ್ಬರು ಏನೋ ಮಾತಾಡ್ಕೊಳ್ದೇನೆ ಎಷ್ಟೋ ವಿಚಾರಗಳನ್ನ ಮಾತಾಡ್ತಿದ್ವಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಮೋಕ್ಷಿತಾ ಪ್ರತಿಯೊಂದು ಬಂದು ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಮತ್ತೆ ಕ್ಲೋಸ್ ಆದ್ವಿ. ಹಾಗೆ ಇವಾಗ ಐಶ್ವರ್ಯ ಅವ್ರ ಮೇಲೆ ತುಂಬ ಹೇಟ್ರೇಟ್ನ ತೋರಿಸ್ತಾರೆ. ಅಂದರೆ ತುಂಬ ಅಂದರೆ ಮಂಜು ಅವರು ನಾವು ನೋಡಿದಂತಹ ನಿನ್ನೆ ಎಪಿಸೋಡಲ್ಲಿ ಪಂಚಿಂಗ್ ಮಾಡಬೇಕು ಅಂದಾಗ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ. ಆ ಮೊಮೆಂಟಲ್ಲಿ ಅದು ಸ್ವಲ್ಪ ನಿಮಗೂ ರಿಲೇಟ್ ಆಗೋ ಥರನೇ ಹೇಳ್ತಾ ಇರ್ತಾರೆ. ಸೊ ಹೇಗೆ ಅನಿಸ್ತಾ ಇತ್ತು? ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬರೀ ಅವ್ರ ಬಗ್ಗೆನೇ ಮಾತಾಡಿದರೆ ಚೆನ್ನಾಗಿರ್ತಿತ್ತು. ಅಥವಾ ಇಬ್ಬರು ಫೋಟೋನು ಅಂಟಿಸಿ ಹೊಡೆದಿದ್ರೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಕಿರೋದು. ಬಟ್ ಓಕೆ, ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರ ಒಪಿನಿಯನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ಅವ್ರಿಗೆ ಆ ಒಪಿನಿಯನ್ ಇದೆ ಐಶ್ವರ್ಯ ಮೇಲೆ ಅಂದರೆ ಹಿಸ್ ಒಪಿನಿಯನ್, ಎವ್ರಿಥಿಂಗ್ ಇಸ್ ಫೇರ್. ಅವ್ರಿಗೆ ಆ ಒಪಿನಿಯನ್ ಇದೆ ಅಂದರೆ ಅದನ್ನು ನಾವು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿನ್ನ ಒಪಿನಿಯನ್ ನೀನು ಇಟ್ಕೋ, ನನ್ನ ಆಟ ನಾನು ಆಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ಸೆಟ್ಟಲ್ಲೇ ಮನೇಲಿ ಇರಬೇಕಾಗತ್ತೆ. ಸೊ ನನ್ನ ಪ್ರಕಾರ ಅದನ್ನೆಲ್ಲ ಸುಳ್ಳು ಮಾಡೋವಂಥ ಕೇಪಬಿಲಿಟಿ ಐಶ್ವರ್ಯಾಗಿದೆ. ಮುಂದಿನ ವಾರಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಹಾಗೆ ನೀವು ಪಂಚಿಂಗ್ ವಿಷಯಕ್ಕೆ ಬರೋದಾದರೆ ಸುದೀಪ್ ಸರ್ ಹೇಳ್ತಾರೆ ಪಂಚ್ ಮಾಡಿ ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಗೆ ಯಾರಿಗಾದ್ರೂ ಓಡಿಬೇಕು ಅಂತದ್ದು. ಆವಾಗ ಆ ಪಂಚಿಂಗ್ ಬ್ಯಾಗ್ ಮೇಲೆ ನೀವು ಮಂಜು ಅವ್ರ ಅಂದರೆ ಫೋಟೋನ ಹಾಕಿ ಒಂದಷ್ಟು ಎಲಿಮೆಂಟ್ಸ್ನ ಹೇಳಿ ಪಂಚ್ ಮಾಡ್ತೀರಾ. ಮತ್ತೆ ಇದೆಲ್ಲ ಮುಗಿದ್ಮೇಲೆ ಸುದೀಪ್ ಸರ್ ಮತ್ತೆ ಕೇಳ್ತಾರೆ, ಆಗ ಮಂಜು ಅವರು ಬಂದು ಪಂಚ್ ಮಾಡ್ತಾರೆ. ಅದಾದ್ಮೇಲೆ ನೀವು ಕೌಂಟರ್ ಕೊಡ್ಬೋದಿತ್ತಲ್ವಾ? ಯಾಕೆ ಶಿಶಿರ್ ಅವರು ಸುಮ್ಮನೆ ಆಗ್ಬಿಟ್ರು? ವೀಕೆಂಡಲ್ಲಿ ಒಂದು ಏನಾಗುತ್ತೆ ಅಂದರೆ, ಇವಾಗ ನಾವೇ ಈ ಆ್ಯಕ್ಟಿವಿಟಿ ಮಾಡಿದಾಗ ಅಲ್ಲಿ ವಾದ ವಿವಾದಗಳು ಆಬ್ವಿಯಸ್ ಆಗಿ ನಡೀತಾ ಇತ್ತು. ಅಲ್ಲಿ ಅಣ್ಣ ಎದುರುಗಡೆ ನಿಂತಿದ್ದಾಗ ವೀಕೆಂಡಲ್ಲಿ ಒಂದಿಷ್ಟು ಟೈಮ್ ಕನ್ಸ್ಟೆಂಟ್ ಇದೆ ಅಂತ ಗೊತ್ತಾದಾಗ ಅಲ್ಲಿ ಪಂಚ್ ಮಾಡೋರು ಮಾತ್ರ ಮಾತಾಡೋ ಅವಕಾಶ ಇದ್ದಿದ್ದು ಅವತ್ತು. ಇಲ್ಲಿ ಕೌಂಟರ್ಗಳು ಕೊಡ್ತಾ ಕೂತ್ಕೊಂಡ್ರೆ ಪ್ರತಿಯೊಬ್ಬರು ಡಿಫೆಂಡ್ ಮಾಡ್ಕೋತಾ ಇದ್ರು, ಅವಕಾಶ ಇರಲಿಲ್ಲ. ಪಂಚ್ ಮಾಡೋರು ಹೋಗ್ತಾ ಇದ್ರು, ಅವ್ರ ಒಪಿನಿಯನ್ ಹೇಳ್ತಾ ಇದ್ರು, ಬಂದು ಕೂತ್ಕೋತಾ ಇದ್ರು. ಅಲ್ಲಿ ನನಗೂ ಮನಸ್ಸಲ್ಲಿ ತುಂಬ ವಿಷಯಗಳು ಬರ್ತಾ ಇತ್ತು, ಪ್ರತಿಯೊಂದು ಪಾಯಿಂಟ್ಗೂ ಕೌಂಟರ್ಗಳು ನನಗೆ ಇಲ್ಲಿತ್ತು. ಬಟ್ ಅಲ್ಲಿ ಎದುರುಗಡೆ ಇದ್ದಿದ್ದ ಅಣ್ಣ, ಆ ಸ್ಟೇಜ್ ಬೇರೆ, ಅವತ್ತಿನ ವಾರ ಬೇರೆ, ಅವತ್ತಿನ ಅಕೇಶನ್ ಬೇರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಸುಮ್ಮನೆ ಇದ್ದೆ ನಾನು. ತುಂಬ ಜನ ಮಂಜಣ್ಣ ಗೆಲ್ತಾರೆ ಅಂದರೆ ಫೈನಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಅವ್ರಿಗೆ ಆ ಕೇಪಬಿಲಿಟಿ ಇದೆಯಾ? ಎಸ್, ಫೈನಲಿಸ್ಟ್ ಆಗ್ಬೋದು ಖಂಡಿತ. ಫಿನಾಲ್ ಟಾಪ್ 5 ಅಂತೂ ಮಂಜಣ್ಣ ಹೋಗೋ ಎಲ್ಲ ಕೇಪಬಿಲಿಟಿ ಇದೆ. ಬಟ್ ಹೋದ ವಾರ ಡಲ್ ಆಗಿದ್ರು, ಅದನ್ನು ಸ್ವಲ್ಪ ಎಚ್ಚೆತ್ಕೊಂಡು ಈ ವಾರ ಕರೆಕ್ಷನ್ ಮಾಡಿಕೊಂಡ್ರೆ ಅವ್ರು ಖಂಡಿತ ಟಾಪ್ 5 ಇರ್ತಾರೆ. ಅಂದರೆ ಈಗ ಈ ಹಿಂದೆ ಬಂದಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಹೇಳಿದ್ದು ಶಿಶಿರ್ ಅವರು ಟಾಪ್ 5 ಅಂತೂ ಇದ್ದೇ ಇರ್ತಾರೆ ಅಂತ. ಅಂದರೆ ಮನೇಲಿದ್ದ ಕಂಟೆಸ್ಟೆಂಟ್ಸ್ಗೂ ಗೊತ್ತಿತ್ತು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಶಿಶಿರ್ ಅವರು ಅಂತ. ಬಟ್ ಯಾಕೆ ಇಷ್ಟು ಬೇಗ ಬಂದ್ಬಿಟ್ರು ಅನ್ನೋದು ಕೂಡ ಒಂದಷ್ಟು ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಎಲ್ಲಿ ತಪ್ಪು ಮಾಡಿದ್ರು ಶಿಶಿರ್ ಅವರು? ನಿಮ್ಗೇನಾದರೂ ಅನ್ಸುತ್ತಾ, ನಾನು ಇಂಥ ಕಡೆ ನಾನು ಕರೆಕ್ಟಾಗಿ ಇದ್ದಿದ್ರೆ ಪ್ರಾಬಬ್ಲಿ ನಾನು ಇವತ್ತು ಸೇವ್ ಆಗ್ತಾ ಇದ್ದೆ ಅಂತ? ಮೋಸ್ಟ್ಲಿ ಆ BB ಪಾಯಿಂಟ್ಸ್ ವಾರ ಮತ್ತು ಅದರ ನೆಕ್ಸ್ಟ್ ವಾರ ಒಂದು ಸ್ವಲ್ಪ ನಾನು ಲೋ ಆಗಿದ್ದು. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದನ್ನು ಮನೆಯವ್ರಿಗೂ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ, ಅದು ನಾನೇ ಸಫರ್ ಮಾಡ್ತಾಯಿದ್ದೆ. ಸೊ ಎಲ್ಲೋ ಆ ಹೆಲ್ತ್ ಇಶ್ಯೂಸು ಸ್ವಲ್ಪ ನನ್ನನ್ನು ಕುಗ್ಗಿಸ್ತು. ಬಟ್ ನಾನು ಮೆಂಟ್ಲಿ ತುಂಬ ಸ್ಟ್ರಾಂಗ್ ಇದ್ದೆ. ಆ 2 ವಾರ ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅಂತಿದ್ರೆ ನಾನು ನನ್ನ ಆಟ ನಾರ್ಮಲಾಗಿ ಈ ವಾರ ಏನು ಆಡಿದ್ನೋ ಆ ಆಟನ ಇನ್ನು 2 ವಾರನೂ ಆಡಿರ್ತಿದ್ದೆ. ಅದೆಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು ಅಂತ ನನಗನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.